ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. 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 Hallelujah. 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 ಯೇಸುವೇ ಸ್ತೋತ್ರ. Hallelujah. 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 Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ದೇವರ ಮಕ್ಕಳಾಗಿ ನಾವೆಲ್ಲರೂ ಈ ಸಮಯದಲ್ಲಿ ಒಂದಾಗಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರು ನಮ್ಮನ್ನು ಆರಿಸಿಕೊಂಡು ತಮ್ಮ ವಾಗ್ದಾನದ ವಾಕ್ಯಗಳಿಗೆ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ಜೀವನುಳ್ಳ ಕರ್ತನ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಜೀವ ಕೊಡುವಂತಹ ದೇವರ ಸನ್ನಿಧಿಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಜೀವ ವಾಕ್ಯವಾಗಿರುವ ಆ ಪ್ರಭುವಿನ ಪ್ರಸನ್ನತೆಯಲ್ಲಿ ನಾವು ಕುಳಿತುಕೊಂಡಿದ್ದೇವೆ. ಪ್ರಿಯರೇ, ಇದು ಪ್ರಾರ್ಥಿಸುವ ಸಮಯ. ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಕುಳಿತು ಪ್ರಾರ್ಥಿಸುವ ಸಮಯ. ವಿಶ್ವದಲ್ಲಿ ನಾವು ಒಂದಾಗಿ ಒಮ್ಮನಸ್ಸುಳ್ಳವರಾಗಿ ಸೇರಿ ಪ್ರಾರ್ಥಿಸುವ ಸಮಯವಾಗಿದೆ. ನಾವು ನೋಡುತ್ತಾ ಇದ್ದೇವೆ ಸಂಭವಿಸುತ್ತಿರುವಂತಹ ಘಟನೆ, ರಾಷ್ಟ್ರಗಳಲ್ಲಿ ವಿಶ್ವದಲ್ಲಿ ನಡೆಯುತ್ತಾ ಇರುವಂತಹ ಘಟನೆ. ಕೊರೋನಾ ವೈರಸ್ನ ಮೂಲಕವಾಗಿ ನಾವೆಲ್ಲರೂ ತತ್ತರಿಸಿ ಹೋಗಿದ್ದೇವೆ. ಭಯದಿಂದ ತುಂಬಿ ಹೋಗಿದ್ದೇವೆ. ಮರಣದ ಭಯ, ಮರಣದ ಮೃದಂಗವು ವ್ಯಾಪಿಸುತ್ತಾ ಇದೆ. ಭಯ, ಎಲ್ಲಿ ನೋಡಿದರೂ ಭಯ, ಎಲ್ಲಿ ನೋಡಿದರೂ ಭಯ. ಮನೆಯಿಂದ ಹೊರಗೆ ಬರದಂತೆ ಭಯ. ತಿನ್ನುವಂತಹ ವಸ್ತುಗಳನ್ನು ನೋಡುವಾಗ ಭಯ, ಸ್ನೇಹಿತರನ್ನು ನೋಡುವಾಗ ಭಯ, ಬಂಧುಗಳನ್ನು ನೋಡುವಾಗ ಭಯ, ಬಸ್ಸಲ್ಲಿ ಹೋಗುವಾಗ ಭಯ, ರಸ್ತೆಯಲ್ಲಿ ಹೋಗುವಾಗ ಭಯ. ಎಲ್ಲಿ ನೋಡಿದರೂ ಭಯ ಭಯ ಭಯ. ಇಂದು ಇಡೀ ವಿಶ್ವವೇ ಭಯದಿಂದ ತುಂಬಿ ಹೋಗಿದೆ. ಮಾತ್ರವಲ್ಲ, ಇಂದು ಹೊಸದಾಗಿ ಹ್ಯಾಂಟೋ ಎಂಬ ವೈರಸ್ ಸಹ ನಮ್ಮಲ್ಲಿ ಕ್ರಿಯೆಯನ್ನು ಮಾಡಲು ಪ್ರಾರಂಭ. 2 ವೈರಸ್ಗಳ ಹೋರಾಟ, ಭಯದ ಹೋರಾಟ, ಮರಣದ ಭಯ. ಪ್ರಿಯರೇ, ಒಂದು ಕ್ಷಣ ನಾವು ಚಿಂತಿಸುವ. ಇವತ್ತು ಒಂದು ಸಣ್ಣ ವೈರಸ್ ಅನ್ನು ನೋಡಿ ನಾವು ಭಯ ಪಡ್ತಾ ಇದ್ದೇವೆ. ಆದರೆ ನಾವು ಮಾಡುವ ಪಾಪಗಳಿಗಾಗಿ ನಾವು ವಿಶ್ವಾಸನ ನಾವು ಕಳೆದುಕೊಳ್ತಾ ಇದ್ದೇವೆ. ಈ ಮಾರಕವಾದ ವ್ಯಾಧಿ ಭಯಪಟ್ಟು ನಾವು ನಮ್ಮ ದೇವರು ನಮ್ಮೊಂದಿಗಿದ್ದೇವೆ ಎಂಬುದನ್ನು ನಾವು ಮರೆತು ಹೋಗ್ತಾ ಇದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಮಗನೇ ಮಗಳೇ ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆ. ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ಮಗನೇ ಮಗಳೇ ನೀನು ಭಯಪಡಬೇಡ, ನಾನು ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಮಗನೇ ಮಗಳೇ ಭಯಪಡಬೇಡ, ನಾನು ನಿನ್ನನ್ನು ಉದ್ಧರಿಸುತ್ತೇನೆ ಎಂಬುದಾಗಿ ದೇವರ ವಾಗ್ದಾನ. ದೇವರ ವಾಗ್ದಾನ ನಾವು ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ. ವಿಮೋಚನಾ ಕಾಂಡ ಪುಸ್ತಕದಲ್ಲಿ 15ನೇ ಅಧ್ಯಾಯದಲ್ಲಿ ನಾವು ಓದುವಾಗ ವಾಕ್ಯವಾಗಿರುವ ದೇವರು ನಮ್ಮೊಡನೆ ಮಾತನಾಡುತ್ತಾರೆ. ಏನು ಮಾತನಾಡುತ್ತಾರೆ? 26ನೇ ವಾಕ್ಯದಲ್ಲಿ, ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ಅವರನ್ನು ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿರಿ ಎಂಬುದಾಗಿ ಹೇಳಿದರು. ನೀವು ನಿಮ್ಮ ದೇವರಾದ ಕೇಳಿರಿ. ಪ್ರಿಯರೇ, ದೇವರು ಹೇಳ್ತಾ ಇದ್ದಾರೆ, ಇನ್ನು ನಾನು ನುಡಿಯುವಂತಹ ಮಾತುಗಳನ್ನು ಶ್ರದ್ಧೆಯಿಂದ ನೀವು ಕೇಳಿರಿ. ನಾನು ನಿಮ್ಮ ಮುಂದೆ ಕೊಟ್ಟಂತಹ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸಿರಿ. ನಾನು ನಿಮ್ಮ ಮುಂದೆ ಮಾತನಾಡಿದಂತಹ ಪ್ರತಿಯೊಂದು ವಾಗ್ದಾನದ ವಾಕ್ಯಗಳನ್ನ ವಿಶ್ವಾಸದಿಂದ ಆಲಿಸಿರಿ. ನೀವು ಧರ್ಮಶಾಸ್ತ್ರವನ್ನ, ಧರ್ಮವಿಧಿಗಳನ್ನ, ನೀವು ಆಜ್ಞೆಗಳನ್ನ ಶ್ರದ್ಧೆಯಿಂದ ವಿಶ್ವಾಸದಿಂದ ನೀವು ಆಲಿಸಿ ಅದರಂತೆ ನಡೆದುಕೊಂಡಿರಿ ಎಂಬುದಾಗಿ ದೇವರು ನಮಗೆ ಇಂದು ವಾಕ್ಯವಾಗಿ ಮಾತನಾಡುತ್ತಾ ಇದ್ದಾರೆ. ದೇವರ ನುಡಿ ಶ್ರದ್ಧೆಯಿಂದ, ದೇವರಾದ ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಸರಿಬೀಳುವುದನ್ನೇ ಮಾಡಿ, ನನ್ನ ದೃಷ್ಟಿಯಲ್ಲಿ ಯಾವುದು ಒಳ್ಳೆದಿದೆಯೋ ಅದನ್ನು ಮಾತ್ರ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೆಟ್ಟದನ್ನ ಮಾಡಬೇಡಿ. ಇಷ್ಟು ದಿನ ನೀವು ಮಾಡಿರಬಹುದು, ಆದರೆ ಇನ್ನು ಕೆಟ್ಟದ್ದನ್ನ ನೀವು ಮಾಡಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ.
ನನ್ನ ಆಜ್ಞೆಗಳಿಗೆ ವಿಧಿಯರಾಗಿದ್ದು ನನ್ನ ಕಟ್ಟಳೆಗಳೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ಟ್ನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ. ಎಂತ ವಾಗ್ದಾನ! ದೇವರು ಹೇಳ್ತಾ ಇದ್ದಾರೆ, ನಾನು ಕೊಟ್ಟಂತಹ ಆಜ್ಞೆಗಳನ್ನ ನೀವು ಪಾಲಿಸಿದ್ದೆ ಆದರೆ, ನೀವು ನನ್ನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದಿದ್ದೆ ಆದರೆ, ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮುಂದೆ ಕೊರೋನಾ ಅಲ್ಲ, ಆಂಟೋ ಅಲ್ಲ, 100 ವೈರಸ್ಗಳು ನಿನ್ನ ಮುಂದೆ ಬಂದರೂ ಸಹ, 100 ಮಾರಕ ರೋಗಗಳು ನಿನ್ನ ಮುಂದೆ, ವ್ಯಾಧಿಗಳು ನಿನ್ನ ಮುಂದೆ ಬಂದರೂ ಸಹ, ನಿನ್ನ ಮುಂದೆ 10,000 ಹೆಣಗಳು ಬಿದ್ದರೂ ಸಹ, ದೇವರು ಹೇಳ್ತಾ ಇದ್ದಾರೆ. ವಿಮೋಚನಾ ಕಾಂಡದಲ್ಲಿ ದೇವರು ನನ್ನನ್ನ ನಿಮ್ಮನ್ನ ಕುರಿತು ಇಡೀ ವಿಶ್ವದಲ್ಲಿರುವಂತ ಮಾನವ ಕೋಟಿನ ನೋಡಿ ದೇವರು ಹೇಳ್ತಾ ಇದ್ದಾರೆ, ನನ್ನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಈಜಿಪ್ಟಿನವರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಮಾಡುವುದಿಲ್ಲ ಎಂಬುದಾಗಿ, ಒಂದನ್ನು ಸಹ ಬರಮಾಡುವುದಿಲ್ಲ ಎಂಬುದಾಗಿ. ಈಜಿಪ್ಟಿನ ಬಗ್ಗೆ 10 ಹೋರಾಟಗಳು ಬಂತು, ವ್ಯಾಧಿಗಳು ಬಂತು. ಆದರೆ ದೇವರು ಹೇಳ್ತಾ ಇದ್ದಾರೆ, ಅದರಲ್ಲಿ ಒಂದು ವ್ಯಾಧಿಯನ್ನು ಸಹ ನಿಮ್ಮನ್ನು ನಾನು ಮುಟ್ಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ಸರ್ವೇಶ್ವರನೆಂಬ ನಾನೇ ನಿಮಗೆ ಆರೋಗ್ಯದಾಯಕ ಎಂದರು ಎಂಬುದಾಗಿ. ಸರ್ವೇಶ್ವರಾದ ಸ್ವಾಮಿಯೇ ನಮಗೆ ಆರೋಗ್ಯದಾಯಕ, ಅವನೇ ನಮಗೆ ಸೌಖ್ಯದಾಯಕ ಎಂಬುದಾಗಿ ವಿಮೋಚನಾ ಕಾಂಡ ಪುಸ್ತಕದಲ್ಲಿ 15ನೇ ಅಧ್ಯಾಯದಲ್ಲಿ 27ನೇ ವಾಕ್ಯದಲ್ಲಿ ಆರೋಗ್ಯದಾಯಕರಾದ ಪ್ರಭು ಯೇಸು, ಆರೋಗ್ಯದಾಯಕರಾದ ಪ್ರಭು ಯೇಸು. ಪ್ರಿಯರೇ, ನಾವು ಧ್ಯಾನಿಸುವಾಗ ಮಾತ್ರವೇ ನಾವು ದೇವರನ್ನ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ. ನಾವು 26ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸರ್ವೇಶ್ವರ ಇಸ್ರಾಯೇಲರಿಗೆ ಒಂದು ನಿಯಮವನ್ನು ಕೊಟ್ಟರು. ನೀನು ಹೀಗೆ ಜೀವಿಸಬೇಕು, ನೀನು ಹೀಗೆ ನನ್ನೊಂದಿಗೆ ಇರಬೇಕು, ನೀನು ಹೀಗೆ ಮಾಡಬೇಕೆಂಬುದಾಗಿ ದೇವರು ನಿಯಮವನ್ನು ಕೊಟ್ಟರು. ಅದು ಮಾತ್ರವಲ್ಲ, ದೇವರೇ ಹೇಳ್ತಾ ಇದ್ದಾರೆ, ದೇವರ ವಾಕ್ಯದ ಮೂಲಕವಾಗಿ ದೇವರು ಹೇಳ್ತಾ ಇದ್ದಾರೆ, ಅವರನ್ನ ಪರೀಕ್ಷಿಸಿದರು. ಅವರಿಗೆ, ನೀವು ನಿಮ್ಮ ದೇವರಾದ ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನನ್ನ ದೃಷ್ಟಿಗೆ ಸರಿ ಬೀಳುವುದನ್ನೇ ಮಾಡಿ ಎಂಬುದಾಗಿ ದೇವರು ಪರೀಕ್ಷಿಸಿದರು. ಪ್ರಿಯರೇ, ಇಂದು ದೇವರು ನಮ್ಮನ್ನು ಪರೀಕ್ಷಿಸುತ್ತಾ ಇದ್ದಾರೆ. ಈ ಕೊರೋನಾ ವ್ಯಾಧಿಯ ಮೂಲಕವಾಗಿ, ಈ ಮಾರಕ ರೋಗದ ಮೂಲಕವಾಗಿ, ಆಂಟೋ ಈ ವೈರಸ್ನ ಮೂಲಕವಾಗಿ ಇಡೀ ವಿಶ್ವದಲ್ಲಿ ವ್ಯಾಪಿಸುತ್ತಿರುವಂತಹ ಪ್ರತಿಯೊಂದು ನಮ್ಮ ಮುಂದೆ ಪರೀಕ್ಷೆ ಆಗಿದೆ. ಸೈತಾನನು, ಈ ಲೋಕದ ಅಧಿಪತಿಯಾಗಿರುವಂತಹ ಸೈತಾನನು ತನ್ನ ಮುಷ್ಟಿಯಲ್ಲಿ ಈ ಲೋಕವನ್ನು ಹಿಡಿದುಕೊಂಡು ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ. ಯಾಕಂದ್ರೆ ಇಂದು ಈ ಲೋಕದ ಅಧಿಪತಿ ಸೈತಾನ. ದೇವರು ಹೇಳುತ್ತಾರೆ, ನಿನಗೆ ಯಾವ ಮಾರಕವಾದ ವ್ಯಾಧಿಯನ್ನು ನಾನು ನಿನ್ನ ಮುಂದೆ ಇಡುವುದಿಲ್ಲ ಎಂಬುದಾಗಿ. ದೇವರು ಯಾರನ್ನು ನಾಶಪಡಿಸುವ ದೇವರಲ್ಲ, ದೇವರು ನಮ್ಮನ್ನು ನಾಶಪಡಿಸುವ ದೇವರಲ್ಲ, ಸೇಡು ತೀರಿಸುವಂತಹ ದೇವರಲ್ಲ, ಸಂತೈಸುವಂತಹ ದೇವರು. ಎತ್ತ ತಾಯಿ ತನ್ನ ಮಗುವನ್ನು ಸಂತೈಸುವ ದೇವರು. ದೇವರು ಹೇಳ್ತಾ ಇದ್ದಾರೆ, ನಾನು ಮನುಷ್ಯರಾಗಿರೋ ನಿಮ್ಮನ್ನು ನಾಶ ಮಾಡುವುದಿಲ್ಲ, ಮನುಷ್ಯನು ಮಾಡುವ ಕಾರ್ಯಗಳ ಮೂಲಕವಾಗಿ ನಾಶವಾಗುತ್ತಾನೆ ಎಂಬುದಾಗಿ. ಇವತ್ತು ನಾವು ನೋಡ್ತಾ ಇದ್ದೇವೆ, ಈ ವೈರಸ್ಗೆಲ್ಲ ಕಾರಣ ಏನೆಂಬುದನ್ನು ನಾವು ವಿಧದಲ್ಲಿ, ಪತ್ರಿಕೆಗಳಲ್ಲಿಯೂ ಟಿವಿ ಮಾಧ್ಯಮಗಳಲ್ಲಿಯೂ ಈ ವೈರಸ್ನಿಂದ ಏನೇನು ನಡೀತಾ ಇದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮನ್ನು ನಾಶ ಮಾಡುವುದಕ್ಕಾಗಿ ಬರುವಂತಹ ದೇವರಲ್ಲ, ಧೈರ್ಯಪಡಿಸುವುದಕ್ಕಾಗಿ ಬಂದ ದೇವರು. ಈ ದಿನದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಲೂಕನ ಶುಭ ಸಂದೇಶದಲ್ಲಿ 12ನೇ ಅಧ್ಯಾಯದಲ್ಲಿ 32ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಪುಟ್ಟ ಮಂದೆಯೇ ಭಯಪಡಬೇಡ, ನಿನ್ನ ತಂದೆ ತಮ್ಮ ಸಾಮ್ರಾಜ್ಯವನ್ನು ನಿನಗೆ ನೀಡಲು ಇಷ್ಟಪಟ್ಟಿದ್ದಾರೆ. ಚಿಕ್ಕ ಪುಟ್ಟ ಮಂದೆಯೇ ನೀನು ಭಯಪಡಬೇಡ. ಮನೆಯಲ್ಲಿ ಕುಳಿತುಕೊಂಡಿರುವಂತಹ ಮಗನೇ, ಮಗಳೇ, ಕುಟುಂಬದಲ್ಲಿ ಕುಳಿತುಕೊಂಡಿರುವಂತಹ ಮಗನೇ, ಮಗಳೇ, ಭಯಪಡಬೇಡ. ನಿನ್ನ ಮಗಳನ್ನು ಕುರಿತು ಭಯಪಡಬೇಡ, ನಿನ್ನ ಮಗನನ್ನು ಕುರಿತು ಭಯಪಡಬೇಡ, ನಿನ್ನ ಹೆಂಡತಿಯನ್ನು ಕುರಿತು ಭಯಪಡಬೇಡ, ನಿನ್ನ ಗಂಡನನ್ನ ಕುರಿತು ಭಯಪಡಬೇಡ, ನಿನ್ನ ಎತ್ತವರನ್ನು ಕುರಿತು ಭಯಪಡಬೇಡ, ಒಡ ಹುಟ್ಟಿದವರನ್ನ ಕುರಿತು ಭಯಪಡಬೇಡ, ಅಥವಾ ನಿನ್ನ ಬಂಧು ಮಿತ್ರಾದಿಗಳನ್ನ ಕುರಿತು ಭಯಪಡಬೇಡ. ಪುಟ್ಟ ಮಂದಿಯೇ, ಮಗನೇ, ಮಗಳೇ, ಕುಟುಂಬವಾಗಿರುವ ನನ್ನ ಮಗಳೇ, ಮಗನೇ, ನೀನು ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ನೋಡಿ, ಒಂದು ದೇಶದಿಂದ ಒಂದು ದೇಶಕ್ಕೆ ಯಾರಿಗೂ ಬರಲಿಕ್ಕೆ ಆಗ್ತಾ ಇಲ್ಲ, ಒಂದು ಬೀದಿಯಿಂದ ಇನ್ನೊಂದು ಬೀದಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಯಾರಿಗೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಊಟಕ್ಕೆ ಬರ ಬಂದಿತ್ತು,
ಊಟಕ್ಕೆ ಬರ, ಕುಡಿಯುವ ನೀರಿಗೆ ಬರ, ತಿನ್ನುವ ಆಹಾರಕ್ಕೆ ಬರ, ಪ್ರಯಾಣಕ್ಕೆ ಬರ, ಎಲ್ಲವೂ ಬರ. ಆದರೆ ನಾವು ಧ್ಯಾನಿಸಬೇಕು ಆಮೋಸನ ಪುಸ್ತಕದಲ್ಲಿ ದೇವರು ನುಡಿಯುವಂತಹ ಮಾತು. ಆದರೆ ಇದು ಹಿರಿದಾಗಿ ಅಲ್ಲ, ಸಣ್ಣದಾಗಿ ನಾವು ಯೋಚಿಸುವ. ತುಸು ಕಾಲ, ತುಸು ಸಮಯಕ್ಕಾಗಿ ಮಾತ್ರ. ದೇವರು ಹೇಳ್ತಾರೆ, ಬರುವುದು, ಕ್ಷಾಮ ಬರುವುದು. ಯಾವುದಕ್ಕೆ? ದೇವರ ವಾಕ್ಯಕ್ಕೆ ಕ್ಷಾಮ ಬರುವುದು ಎಂಬುದಾಗಿ. ಆ ಸಮಯದಲ್ಲಿ ಹುಡುಕುವರು ನನ್ನ ಜನರು ದೇವರ ವಾಕ್ಯವನ್ನ, ಸಿಕ್ಕುವುದಿಲ್ಲ. ಎಲ್ಲಿಂದ ಎಲ್ಲಿಗೆ ಹೋದರೂ ಸಹ ದೇವರ ವಾಕ್ಯ ಸಿಕ್ಕುವುದಿಲ್ಲ. ನೋಡಿ, ಇದೊಂದು ಚಿಕ್ಕದಾಗಿ ನಾವು ಯೋಚಿಸುವ. ಇನ್ನು ಇದಕ್ಕಿಂತ ದೊಡ್ಡದಾದಂತಹ ಕ್ಷಾಮ ಬರಬಹುದು. ಆದರೆ ಈ ದಿನದಲ್ಲಿ ಈ ಬರೀ ಒಂದು ಕೊರೋನಾ ವ್ಯಾಧಿಯ ಮೂಲಕವಾಗಿ, ಕೊರೋನಾ ವೈರಸ್ನ ಮೂಲಕವಾಗಿ ನಡೆಯುತ್ತಿರುವಂತದನ್ನ, ಸೈತಾನನ ಈ ಪ್ರಚೋದನೆಯ ಈ ಕಾರ್ಯವನ್ನು ನಾನು ಧ್ಯಾನಿಸುವ. ನೋಡಿ, ಒಂದೊಂದು ಕಾಯಿಲೆಗಳು ಬರಬೇಕಾದ್ರೆ, ಚಂಡಮಾರುತ ಬರಬೇಕಾದ್ರೆ, ಸುನಾಮಿ ಬರಬೇಕಾದ್ರೆ, ಅಥವಾ ಬೇರೆಲ್ಲ ಸಮಸ್ಯೆಗಳು ಬರಬೇಕಾದ್ರೆ, ಭೂಕಂಪ ಬರುವಾಗ, ಫ್ಲಡ್ ಬರುವಾಗ, ಊರಲ್ಲಿ ಯುದ್ಧಗಳು ನಡೆಯುವಾಗ ಏನ್ ಮಾಡ್ತಾ ಇದ್ರು? ಕಥೋಲಿಕ ಧರ್ಮಸಭೆಯಲ್ಲಾಗಲಿ, ಸಭೆಗಳಲ್ಲಾಗಲಿ, ಪಾಸ್ಟರ್ಸ್ಗಳಾಗಲಿ, ಸಭಾಪಾಲಕರಾಗಲಿ, ಪ್ರತಿಯೊಬ್ಬ ವಿಶ್ವಾಸಿಗಳು ಎಲ್ಲೆಲ್ಲಿ ಬೇಕಲ್ಲಿ ಸಮೂಹವಾಗಿ ಸೇರಿ ದೇವಾಲಯದಲ್ಲಿ, ಆರಾಧನೆಯಲ್ಲಿ, ಪವಿತ್ರ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರು ಸಾಮೂಹಿಕವಾಗಿ ದೇಶಗಳೇ ಪ್ರಾರ್ಥಿಸುತ್ತಾ ಇದ್ರು. ಆದರೆ ಈಗ ಈ ಕೊರೋನಾ ವ್ಯಾಧಿ, ಈ ಕೊರೋನಾ ವೈರಸ್ ಏನ್ ಮಾಡಿದೆ? ಎಲ್ಲರ ಬಾಯನ್ನು ಮುಚ್ಚಿದೆ, ಎಲ್ಲ ದೇವಾಲಯಗಳನ್ನು ಮುಚ್ಚಿದೆ, ಎಲ್ಲ ಧ್ಯಾನ ಮಂದಿರಗಳನ್ನು ಮುಚ್ಚುವಂತೆ ಮಾಡಿದೆ, ಎಲ್ಲ ಸಾಮೂಹಿಕ ಪ್ರಾರ್ಥನೆ ಮಾಡುವುದನ್ನು ಮುಚ್ಚಲ್ಪಟ್ಟಿದೆ. ಪ್ರತಿಯೊಂದು ಭಕ್ತ ವಿಶ್ವಾಸಿಗಳು ಒಂದಾಗಿ ಸೇರಿ ಪ್ರಾರ್ಥಿಸುವುದನ್ನು ಮುಚ್ಚಿಸಿದೆ, ಎಲ್ಲರ ಬಾಯಿಗಳನ್ನು ಮುಚ್ಚುವಂತೆ ಮಾಡಿದೆ. ದೇವರು ಮಾಡುವಂತಹ ಕಾರ್ಯವನ್ನ ತಡೆಗಟ್ಟುತ್ತಾ, ದೇವರ ಕೃಪಾಶೀರ್ವಾದವು ಈ ಲೋಕದಲ್ಲಿ ಬಾರದಂತೆ, ದೇವರ ಚಿತ್ತವು ಈ ಲೋಕದಲ್ಲಿ ನೆರವೇರದಂತೆ ಮನುಷ್ಯನನ್ನು ನಾಶ ಮಾಡುವಂತಹ ಒಂದು ಸೈತಾನನ ಕೈವಾಡ ಈ ವೈರಸ್ನ ಮೂಲಕವಾಗಿ ಈ ಲೋಕವನ್ನು ವ್ಯಾಪಿಸಿದೆ. ಆದ್ದರಿಂದ ನೋಡಿ, ಬಲಿ ಪೂಜೆಗಳಿಲ್ಲ, ಪ್ರಾರ್ಥನೆಗಳಿಲ್ಲ, ಆರಾಧನೆಗಳಿಲ್ಲ, ಧ್ಯಾನ ಮಂದಿರಗಳಿಲ್ಲ, ಪ್ರಾರ್ಥನೆಗಳಿಲ್ಲ, ಯಾವುದೂ ಇಲ್ಲ. ಪ್ರಿಯ ಸಹೋದರರೇ, ಇದು ಪ್ರಾರ್ಥಿಸುವ ಸಮಯ. 21 ದಿನಗಳ, ಪ್ರತಿ ರಾಷ್ಟ್ರದಲ್ಲಿ 21 ದಿನಗಳು ಲಾಕ್ಔಟ್, ಕರ್ಫ್ಯೂ, 21 ದಿನಗಳ ಕಾಲ. ಆದರೆ ಒಂದು ಯೋಚಿಸಲು, ಇಷ್ಟು ಕಾಲ ಗಂಡ ಹೆಂಡತಿಯನ್ನು ನೋಡ್ತಾ ಇರಲಿಲ್ಲ, ಹೆಂಡತಿಗೆ ಗಂಡನ ನೋಡ್ಲಿಕ್ಕೆ ಟೈಮ್ ಇಲ್ಲ, ಮಕ್ಕಳಿಗೆ ಎತ್ತನ್ನು ನೋಡ್ಲಿಕ್ಕೆ ಟೈಮ್ ಇಲ್ಲ, ಪ್ರಾರ್ಥಿಸ್ಲಿಕ್ಕೆ ಟೈಮ್ ಇಲ್ಲ, ಎಲ್ಲ ಟೈಮ್ ಇಲ್ಲ. ಆದರೆ ಇವತ್ತು ದೇವರು ಇದರ ಮೂಲಕವಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. 21 ದಿನ ನಿನ್ನ ಹೆಂಡತಿ ಮಕ್ಕಳ ಜೊತೆ ಕೂತ್ಕೋ, ಕುಟುಂಬವಾಗಿದ್ದು ನೀನು ಪ್ರಾರ್ಥಿಸು. ನೀ ಪ್ರಾರ್ಥಿಸುವಾಗ ನಾನು ಕಿವಿ ಕೊಡ್ತೇನೆ, ನೀನು ಪ್ರಾರ್ಥಿಸುವಾಗ ನಾನು ಕಿವಿ ಕೊಡ್ತೇನೆ. ಸರ್ಕಾರ ಹೇಳ್ತಾ ಇತ್ತು, ಪೊಲ್ಯೂಷನ್ ಇದೆ, ಗಾಡಿಗಳನ್ನ ಓಡಿಸ್ಬೇಡಿ, ಹೊಗೆ ಬರ್ತದೆ, ಅದರಿಂದ ಸಮಸ್ಯೆ ಬರ್ತದೆ. ಸರ್ಕಾರ ಹೇಳಿದಾಗ ಕೇಳಲಿಲ್ಲ. ಈಗ ಸರ್ಕಾರ ಹೇಳ್ದನೆ ಈ ಕೊರೋನಾ ವೈರಸ್ನಿಂದ ಪೊಲ್ಯೂಷನ್ಗಳು ನಿಂತು ಹೋಯಿತು. ಆರ್ಥಿಕ ಪರಿಸ್ಥಿತಿಯಲ್ಲಿ ಮುಗ್ಗಟ್ಟು ಬಂತು. ರಾಷ್ಟ್ರಗಳು, ದೇಶಗಳು, ರಾಜ್ಯಗಳು, ಹಳ್ಳಿ ಗ್ರಾಮಾಂತರ ಪ್ರದೇಶಗಳೆಲ್ಲವೂ ಮೌನ ತಾಡಿ ಹೋಗಿದೆ. ಪ್ರಿಯರೇ, ಈ ಸಮಯ ಪ್ರಾರ್ಥಿಸುವ ಸಮಯ. ದೇವರು ನಮಗೆ ಪ್ರಾರ್ಥಿಸಲು ಈ ಸಮಯವನ್ನು ಕೊಟ್ಟಿದ್ದಾರೆ. ಪ್ರಾರ್ಥಿಸುವುದಕ್ಕಾಗಿ ದೇವರು ಈ ದಿನಗಳನ್ನು ಕೊಟ್ಟಿದ್ದಾರೆ. ಈ ಕರ್ಫ್ಯೂ ನಾವು ಪ್ರಾರ್ಥಿಸುವುದಕ್ಕಾಗಿ. ಪ್ರತಿಯೊಬ್ಬರು ಮೊಣಕಾಲೂರಿ, ಕುಟುಂಬಗಳಲ್ಲಿ ಮೊಣಕಾಲೂರಿ, ತಲೆಗಳನ್ನೆತ್ತಿ, ಕೈಗಳನ್ನೆತ್ತಿ ಯೇಸುವೇ ಎಂದು ಕೂಗುವಂತಹ ಸಮಯ. ಈಗ ನಾವು ಸಮೂಹವಾಗಿ ಇಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಈ ಸಮೂಹವಾಗಿ ನಾವು ಪ್ರಾರ್ಥಿಸುವಂತಹ ಈ ಪುಟ್ಟ ಮಂದೆಯ ಮುಖಾಂತರವಾಗಿ ಇಗೋ ನೀವೆಲ್ಲರೂ ನಾವು ಸೇರಿದ್ದೇವೆ, ಎಲ್ಲರೂ ನಾವು ಸೇರಿ ಪ್ರಾರ್ಥಿಸುತ್ತೇವೆ. ದಯವಿಟ್ಟು ನೀವು ಈ ಪ್ರಾರ್ಥನೆಯಲ್ಲಿ ಒಂದಾಗ್ತಾ ಇದ್ದೀರಿ, ದಯವಿಟ್ಟು ಶೇರ್ ಮಾಡಿ, ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಪ್ರತಿಯೊಬ್ಬರು, ಇಡೀ ವಿಶ್ವದಲ್ಲಿರುವಂತಹ ಮಾನವ ಕೋಟಿಗಾಗಿ, ಈ ಕೊರೋನಾ ವೈರಸ್ನ ಮೂಲಕವಾಗಿ, ಆಂಟ ವೈರಸ್ನ ಮೂಲಕವಾಗಿ, ಈ ಪ್ರಕೃತಿಯಲ್ಲಿ ವ್ಯಾಪಿಸಿರುವಂತಹ ವೈರಸ್ಗಳ ಮೂಲಕವಾಗಿ, ಅಥವಾ ಯಾವುದೇ ದೇಶಗಳ ಮುಖಾಂತರವಾಗಿ ಬಂದಂತಹ ಸಮಸ್ಯೆಗಳ ಮುಖಾಂತರವಾಗಿ ಹೊರಹೊಮ್ಮಿದಂತಹ ವೈರಸ್ನ ಎಲ್ಲ ಫ್ಲೂಗಳು ಯೇಸುವಿನ ನಾಮದಲ್ಲಿ ನಾಶವಾಗುವಂತೆ, ಯೇಸುವಿನ ರಕ್ತದಲ್ಲಿ ನಾಶವಾಗುವಂತೆ ನಾವು ಪ್ರಾರ್ಥಿಸುವಂತಹ ಪುಟ್ಟ ಮಂದಿಯೇ, ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತಾ ಇದೆ.
ದೇವರ ವಾಕ್ಯ ಹೇಳ್ತಾ ಇದೆ. ಬೇರೆ ವಾಕ್ಯ ಜೀವ ಕೊಡುವಂತಹ ವಾಕ್ಯ, ವಾಕ್ಯ ನಿತ್ಯ ಜೀವ ನೀಯುವಂತಹ ವಾಕ್ಯ, ವಾಕ್ಯ ಭಯಪಡಿಸುವಂತಹ ವಾಕ್ಯವಲ್ಲ. ವಾಕ್ಯ ನಮ್ಮನ್ನ ಬಲಪಡಿಸುವ ವಾಕ್ಯ, ನಮ್ಮನ್ನು ಸೌಖ್ಯಪಡಿಸುವ ವಾಕ್ಯ, ನಮ್ಮನ್ನು ಉತ್ತೇಜನಗೊಳಿಸುವ ವಾಕ್ಯ, ನಮ್ಮನ್ನು ಶಕ್ತಿಪಡಿಸುವ ವಾಕ್ಯ, ನಮಗೆ ಸಮಾಧಾನ ಕೊಡುವ ವಾಕ್ಯ, ನಮಗೆ ನೆಮ್ಮದಿ ಕೊಡುವ ವಾಕ್ಯ, ನಮಗೆ ಸಂತೋಷ ಕೊಡುವ ವಾಕ್ಯ, ನಮಗೆ ಕೃಪೆಯನ್ನು ತರುವ ವಾಕ್ಯ, ನಮಗೆ ಪರಿವರ್ತನೆಯನ್ನು ಕೊಡುವ ವಾಕ್ಯ, ನಮ್ಮನ್ನ ಹೊಸ ಮನುಷ್ಯರಾಗಿ ಮಾರ್ಪಡಿಸುವಂತಹ ವಾಕ್ಯ ಈ ಕೀಳು ಮಜ್ಜಿಯುಳ್ಳ ವಾಕ್ಯ, ಮಾಂಸವಾಗಿ ನಮ್ಮಲ್ಲಿ ಪ್ರವೇಶಿಸುವಂತಹ ವಾಕ್ಯ. ಪ್ರಿಯರೇ, ನಾವೆಲ್ಲರೂ ಈಗ ಕುಳಿತುಕೊಂಡಿದ್ದೇವೆ, ನಾವು ಧ್ಯಾನಿಸ್ತಾ ಇದ್ದೇವೆ ಪ್ರಭು ಯೇಸುವನ್ನ, ನಾವೆಲ್ಲರೂ ಪ್ರಭು ಯೇಸುವನ್ನು ಧ್ಯಾನಿಸ್ತಾ ಇದ್ದೇವೆ. ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ಪ್ರಭು ಯೇಸು, ನಮಗಾಗಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ಪ್ರಭು ಯೇಸು, ಆ ಪ್ರಭುವಿನ ದೇಹದಿಂದ ಹರಿದಂತಹ ರಕ್ತದ ತುಣುಕುಗಳು ಇಡೀ ವಿಶ್ವದ ಮೇಲೆ ಈಗ ಸುರಿಸಲ್ಪಡುವಂತೆ ನಾವು ಪ್ರಾರ್ಥಿಸುವ ಸಮಯ. ಪ್ರತಿಯೊಂದು ದೇಶಗಳ ಮೇಲೆ ಪ್ರಭು ಯೇಸುವಿನ ರಕ್ತವು ಹರಿದು ಒಮ್ಮಿ ಪ್ರತಿಯೊಬ್ಬರು ಸೌಖ್ಯ ಹೊಂದುವಂತೆ ಪ್ರಾರ್ಥಿಸುವ ಸಮಯ. ಓ ನನ್ನ ಸಹೋದರನೇ ಸಹೋದರಿಯೇ, ಓ ವಿಶ್ವಾಸಿಯಾಗಿರುವ ನನ್ನ ಸಹೋದರನೇ ಸಹೋದರಿಯೇ, ಈ ಪವಿತ್ರವಾದ ಸಮಯದಲ್ಲಿ ದೇವರ ವಾಕ್ಯವಾಗಿರುವ ಪ್ರಭು ಯೇಸುವಿನ ಮುಂದೆ ನೀನು ಈ 10 ನಿಮಿಷಗಳ ಕಾಲ ನೀನು ಕುಳಿತುಕೊಳ್ಳುವಾಗ, ನಿನ್ನ ಕೈಗಳನ್ನೆತ್ತುವಾಗ, ನಿನ್ನ ಮೊಣಕಾಲನ್ನು ಮೂರುವಾಗ, ನಿನ್ನ ದೇವರಲ್ಲಿ ಬಾಯಿಗಳನ್ನು ತೆರೆದು ನಿನ್ನ ಇರುವಂತಹ ಸ್ಥಳಗಳಿಗಾಗಿ, ಊರುಗಳಿಗಾಗಿ, ನಿನ್ನ ಬಂಧು ಮಿತ್ರಾದಿಗಳು ಇರುವಂತಹ ಸ್ಥಳಗಳಿಗಾಗಿ, ಊರುಗಳಿಗಾಗಿ ನೀನು ಕೈಗಳನ್ನೆತ್ತಿ ನಿನ್ನ ಪ್ರಭುವಿನಲ್ಲಿ ಪ್ರಾರ್ಥಿಸುವಾಗ, ದಾನಿಯೇಲನು ಕಿಟಿಯ ಬಾಗಿಲನ್ನು ತೆರೆದು ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸುವಾಗ, ದಾನಿಯೇಲನು ಪ್ರಾರ್ಥಿಸಿದಂತೆ, ಸಿಂಹದ ಗುಹೆಯ ಮಧ್ಯದಲ್ಲಿ ಪ್ರಾರ್ಥಿಸಿದಂತೆ ನಾವು ಪ್ರಾರ್ಥಿಸುವಾಗ ದೇವರ ಅದ್ಭುತವನ್ನು ಮಾಡುವುದು. ಎಲಿಯನು 6 ತಿಂಗಳು ಮಳೆ ಬಾರದಂತೆ ಮಾಡಿದ ಅದೇ ಪ್ರಾರ್ಥನಾ ಶಕ್ತಿಯ ಕೃಪೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ವಾಕ್ಯಗಳ ಮೂಲಕವಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ಅದ್ಭುತಗಳು ಸಾಧ್ಯ. ಕ್ರೈಸ್ತ ವಿಶ್ವಾಸಿಯಾಗಿರುವ ನನ್ನ ಸಹೋದರನೇ ಸಹೋದರಿಯೇ, ಕ್ರಿಸ್ತಾಂಬರನಾಗಿರುವ ಸಹೋದರನೇ ಸಹೋದರಿಯೇ, ದೇವರಿಂದ ಹೆಸರಿಡಿದು ಕರೆಯಲ್ಪಟ್ಟ ಸಹೋದರನೇ ಸಹೋದರಿಯೇ, ಇಡೀ ವಿಶ್ವದಲ್ಲಿರುವಂತಹ ಇಗೋ ಎಷ್ಟೋ ಜನ ನನ್ನ ಸಹೋದರ ಸಹೋದರಿಯರು, ಹಿಂದೂ ಸಹೋದರರು, ಮುಸ್ಲಿಂ ಸಹೋದರರು, ಪಾಶ್ಚಾತ್ಯ ಸಹೋದರರು, ಹಲವಾರು ಸಹೋದರರು ನಮ್ಮ ರಕ್ತ ಸಂಬಂಧಿಗಳಾಗಿ ಇದ್ದಾರೆ. ಅವರಿಗಾಗಿ ಪ್ರಾರ್ಥಿಸುವರು ಯಾರು? ನರಳುತ್ತಾ ಕೂಗುತ್ತಾ ಅಯ್ಯೋ 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 ಎಂದು ಬೊಬ್ಬೆ ಹಾಕುತ್ತಾ ಈ ವೈರಸ್ನ ಮೂಲಕವಾಗಿ ತನ್ನ ಕುಟುಂಬವನ್ನು ತೊರೆದು ಬಂಧಿಸಲ್ಪಟ್ಟು ಮರಣದ ಯಾಗದಲ್ಲಿ ಒಂದಾಗುತ್ತಾ ತತ್ತರಿಸುತ್ತಿರುವಂತಹ ಮಕ್ಕಳಿಗಾಗಿ ಪ್ರಾರ್ಥಿಸುವರು ಯಾರು? ನೀನು, ನಾನು, ಪ್ರತಿಯೊಬ್ಬರು ನಾವಾಗಿದ್ದೇವೆ. ದೇವರ ಮಕ್ಕಳು ನಾವಾಗಿದ್ದೇವೆ. ದೇವರು ಪ್ರಾರ್ಥಿಸಲು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಓ ಕ್ರೈಸ್ತ ವಿಶ್ವಾಸಿಯೇ, ನೀನು ಯಾರೇ ಆಗಿರ್ಬೋದು, ಯಾವ ಸಭೆ ಎಂದು ಹೇಳಿರಬಹುದು, ದೇವರಿಗೆ ಬೇಕಾಗಿರುವುದು ಸಭೆಯಲ್ಲ, ನಿನ್ನ ವಿಶ್ವಾಸ ಮಾತ್ರ, ನಮ್ಮ ವಿಶ್ವಾಸ ಮಾತ್ರ, ನಮ್ಮ ವಿಶ್ವಾಸ ಮಾತ್ರ. ನಾವು ಪ್ರಾರ್ಥಿಸಬೇಕು, ಕಣ್ಣೀರಿನಿಂದ ಪ್ರಾರ್ಥಿಸಬೇಕು, ಕಣ್ಣೀರಿನಿಂದ ಪ್ರಾರ್ಥಿಸಬೇಕು. ಹೌದು ಪ್ರಿಯ ಸಹೋದರನೇ ಸಹೋದರಿ, ಇದು ಪ್ರಾರ್ಥಿಸುವ ಸಮಯ, ಇದು ಪ್ರಾರ್ಥಿಸುವ ಸಮಯ. ವಾಗ್ದಾನಗಳನ್ನು ನಾವು ಬೈಬಲ್ನ ಶ್ರೀಪುಟದಲ್ಲಿ ವಾಗ್ದಾನಗಳನ್ನು ನಾವು ನೋಡುತ್ತೇವೆ. 91ನೇ ಕೀರ್ತನೆಯಲ್ಲಿ ನಾವು ವಾಗ್ದಾನಗಳನ್ನು ನಾವು ನೋಡುತ್ತೇವೆ. ಪರಾತ್ಪರನ ಪ್ರಭುವಿನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು, ನಾನು ದುರ್ಗವು ನಂಬಿದ ದೇವನೇ ಎನ್ನುವೆನು. ತಪ್ಪಿಸುವನಾತನು ಬೇಟೆಗಾರನ ಬಲೆಯಿಂದ, ರಕ್ಷಿಸುವನು ಮಾರಕವಾದ ವ್ಯಾಧಿಯಿಂದ, ಉದುಗಿಸುವನು ನಿನ್ನನ್ನು ತನ್ನ ಗರಿಗಳ ತಕ್ಕೆಯಲ್ಲಿ, ಆಶ್ರಯ ಪಡೆಯುವನಿ ಆತನ ರೆಕ್ಕೆಗಡಿಯಲ್ಲಿ, ಆತನ ರೆಕ್ಕೆಗಳ ಅಡಿಯಲ್ಲಿ ಎಂಬುದಾಗಿ. ಬೀಳಬಹುದು 1000 ಹೆಣಗಳು ನಿನ್ನ ಪಕ್ಕದಲ್ಲೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲೇ, ಆದರೆ ನಿನಗೆ ಅಂತಹ ಕೇಳೊಂದು ಬಾರದು ನಿನ್ನ ಪಾಲಿಗೆ ಎಂಬುದಾಗಿ ದೇವರು ವಾಗ್ದಾನವಾಗಿ ಹೇಳ್ತಾ ಇದ್ದಾರೆ. ನೋಡಿ, 10,000 ಲಕ್ಷಾಂತರ ಶವಗಳು ಬಿಡುತ್ತಾ ಇದ್ದರು, ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ, ನಮ್ಮೆಲ್ಲರನ್ನ ನೋಡಿ ನೀನು ಭಯಪಡಬೇಡ ಎಂಬುದಾಗಿ. ನಿನ್ನನ್ನು ಸೌಖ್ಯಪಡಿಸುವ ದೇವರು ನಾನೇ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಪ್ರಿಯರೇ, ಪ್ರಾರ್ಥಿಸುವ ಕ್ಷಣ, ವಾಗ್ದಾನದಾತರಾದ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡಿರುವ ನಾವು ಪ್ರಾರ್ಥಿಸಬೇಕು. ಮೊಟ್ಟ ಮೊದಲಿಗೆ ನಾವು ಮಾಡಿದ ಪಾಪ ಅಪರಾಧಗಳಿಗಾಗಿ ಕ್ಷಮೆಯಾಚಿಸುತ್ತಾ, ದೇವಾ ನನ್ನ ಪಾಪಗಳನ್ನು ಕ್ಷಮಿಸು ಎಂದು ನಮ್ಮ ಹೃದಯವನ್ನು ಸೀಳಿಕೊಳ್ಳುತ್ತಾ ನಾವು ದೇವರಲ್ಲಿ ಪ್ರಾರ್ಥಿಸುವ. ದಾವೀದನನ್ನು ನಾವು ನೋಡ್ತೇವೆ. ದಾವೀದನನ್ನು ದೇವರು ಹೇಳ್ತಾರೆ, ನೀನು ಇಸ್ರಾಯೇಲ್ ಜನಾಂಗದವರ ಎಣಿಕೆಯನ್ನು ಮಾಡಬಾರದು, ನೀನು ಅವರ ಎಣಿಸಬಾರದು ಎಂಬುದಾಗಿ. ಆದರೂ ದಾವೀದನು ಎಣಿಸಿ ಬಿಡುತ್ತಾನೆ. ಎಣಿಸಿ ಬಿಡುವಾಗ ದೇವರಿಗೆ ಬೇಸರವಾಗುತ್ತದೆ. ಗಾದ್ ಪ್ರವಾದಿಯ ಮೂಲಕವಾಗಿ ದೇವರು ಮಾತನಾಡುತ್ತಾರೆ.
ಅವನು ನಾನು ಮಾಡಬಾರದು ಎಂದು ಹೇಳಿದನ ಮಾಡಿಬಿಟ್ಟನು. ಏನು ಮಾಡಿದ? ತಪ್ಪು ಮಾಡಿದನ? ಇಲ್ಲ. ಜನಸಂಖ್ಯೆಯನ್ನು ಎಣಿಸಿದ. ಇಸ್ರಾಯೇಲರು ಎಷ್ಟು ಜನ ಇದ್ದಾರೆ ಎಂಬುದಾಗಿ ಎಣಿಸಿದ. ಏನೂ ತಪ್ಪು ಮಾಡಲಿಲ್ಲ. ಆದರೆ ದೇವರು ಅದರ ನಿಮಿತ್ತವಾಗಿ ನೀನು ಮಾಡಿದ ಕಾರಣ ನನಗೆ ಬೇಸರವಾಗಿದೆ, ಆದ್ದರಿಂದ 3 ಕಾರ್ಯಗಳ ನಿನ್ನ ಮುಂದೆ ಇಡ್ತಾ ಇದ್ದಾನೆ. ಚಾಯ್ಸ್ ಇಸ್ ಯುವರ್ಸ್. ನೀನು ಆರಿಸಿಕೋ. 7 ವರ್ಷಗಳ ಕಾಲ ನಿನ್ನ ಊರಿಗೆ ಬರಬೇಕಾ, ಅಥವಾ ನೀವು ಬಂಧನಕ್ಕೆ ಒಳಗಾಗಬೇಕಾ, ಅಥವಾ 3 ದಿನ ನಿಮಗೆ ಘೋರ ವ್ಯಾಧಿ ನಿನ್ನ ದೇಶಕ್ಕೆ ಬರಬೇಕಾ ಎಂಬುದಾಗಿ. ಆದರೆ ಚಿಂತಿಸಿದಂಥ ದಾವೀದನು ಮನಸ್ಸೋತು ಹೋಗಿ ಹೇಳ್ತಾನೆ, 7 ವರ್ಷಗಳು ಬೇಡ, 6 ತಿಂಗಳುಗಳು ಬೇಡ, ದೇವ 3 ದಿನಗಳು ವ್ಯಾಧಿ ನಮ್ಮನ್ನು ವ್ಯಾಪಿಸಲಿ, ಇಸ್ರಾಯೇಲನ್ನು ವ್ಯಾಪಿಸಲಿ ಎಂಬುದಾಗಿ. ಪ್ರಿಯರೇ, ಹೀಗೆ ಇಸ್ರಾಯೇಲರ ಮಧ್ಯೆ ಈ ವ್ಯಾಧಿ ಬರುವಾಗ 70,000 ಜನ ಸತ್ತು ಹೋಗ್ತಾರೆ. ದೇವರ ಮನಸ್ಸು ಕುಗ್ಗಿ ಹೋಗ್ತದೆ. 70,000 ಜನ. ಆಗ ದಾವೀದ ಹೇಳ್ತಾನೆ, ಸ್ವಾಮಿ ಇದೆಂತ ನ್ಯಾಯ ದೇವರೇ, ನೀವು ಮಾಡಿದಂತ ನ್ಯಾಯ. ತಪ್ಪು ಮಾಡಿದವನು ನಾನು, ತಪ್ಪು ಮಾಡಿದವನು, ದ್ರೋಹ ಮಾಡಿದವನು ನಾನು. ನೀವು ಎಣಿಸಬೇಡಿ ಎಂದು ಹೇಳಿದನು, ಎಣಿಸಿದವನು ನಾನು. ನೀವು ನನ್ನನ್ನು ದಂಡಿಸಬಹುದಾಗಿತ್ತು, ಅಥವಾ ನನ್ನ ಕುಟುಂಬದವರನ್ನು ನೀನು ದಂಡಿಸಬಹುದಾಗಿತ್ತು. ಆದರೆ ಈ ಮನುಷ್ಯರು ಏನು ಮಾಡಿದರು, ಈ ಜನರು ಏನು ಮಾಡಿದರು, ಅವರು ಏನು ಮಾಡಿದರು ಎಂದು ನೀನು ಅವರನ್ನು ಕೊಂದೆ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾರೆ. ಇದೇ ಪ್ರಾರ್ಥನೆ ನಮ್ಮದಾಗಬೇಕು, ಕರುಣೆಯುಳ್ಳವರಾಗಬೇಕು. ಪ್ರಿಯ ಸಹೋದರನೇ, ಸಹೋದರಿ, ಪ್ರಾರ್ಥಿಸುವ ಸಮಯ, ನಮ್ಮ ಕಣ್ಣುಗಳನ್ನು ಮುಚ್ಚುವ ಸಮಯ. ಒಳ ಕಣ್ಣುಗಳನ್ನು, ಹೊರ ಕಣ್ಣುಗಳನ್ನು ಮುಚ್ಚಿ ಒಳ ಕಣ್ಣುಗಳಿಂದ ಯೇಸುವನ್ನು ನೋಡುವ ಸಮಯ. ಜೀವಂತ ನಿಜ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡಿರುವಂತಹ ನಾವು, ಜೀವಂತ ನಿಜ ದೇವರ ಮಕ್ಕಳಾಗಿರುವ ನಾವು, ಜೀವಂತ ನಿಜ ದೇವರನ್ನೇ ಒತ್ತುಕೊಂಡಿರುವಂತಹ ನಾವು, ಜೀವಂತ ನಿಜ ದೇವರಿಗೆ ಪ್ರಿಯ ಪುತ್ರನು, ಪುತ್ರಿಯೂ ಆಗಿರುವಂತಹ ನಾವು, ಇದು ಆ ಪ್ರಭುವನ್ನು ಆರಾಧಿಸುವ ಸಮಯ. ದೇವರ ವಾಕ್ಯ ಜೀವಂತ ವಾಕ್ಯ. ಈ ಜೀವಂತ ವಾಕ್ಯಗಳಲ್ಲಿ ನಾವು ಜೀವಿಸುವವರಾಗಿದ್ದೇವೆ. ಆದರೆ ನಾವು ಕೀರ್ತನೆ 91 ನೋಡುವಾಗ ಕೊನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯಾರ ಬಾಳಿಗೆ, ಯಾರಿಗೆ ದೇವರ ಬಿಡುಗಡೆಯನ್ನು ಕೊಡ್ತಾರೆ, ಯಾರಿಗೆ ಸಂರಕ್ಷಣೆಯನ್ನು ಕೊಡ್ತಾರೆ, ಯಾರ ಕಾಲು ಕಲ್ಲಿಗೆ ತಾಗದಂತೆ ಮಾಡ್ತಾರೆ, ಯಾರ ಪಕ್ಕದಲ್ಲಿ 10,000 ಎಣೆಗಳು ಬಿದ್ದರೂ ಸಹ ಯಾರಿಗೆ ಅವರು ಸಂರಕ್ಷಣೆಯನ್ನು ಕೊಡ್ತಾರೆ, ಅಥವಾ ಯಾವ ಘಟಸರ್ಪವನ್ನು ತುಳಿದರೂ ಸಹ ಅವರಿಗೆ ಸಂರಕ್ಷಣೆಯನ್ನು ಕೊಡ್ತಾರೆ ಎಂಬುದಾಗಿ ನಾವು ಎಣಿಸಬೇಕು. ಇದನ್ನು ಅರ್ಥೈಸಿಕೊಳ್ಳಬೇಕು. ಬರೇ ಕೀರ್ತನೆ 91 ಓದಿದ್ರೆ ಏನು ಪ್ರಯೋಜನವಿಲ್ಲ. ಕೀರ್ತನೆಯ ವಾಗ್ದಾನದ 91 ಓದಿಕೊಂಡು ದಿನಪ್ರತಿ ಬೆಳಿಗ್ಗೆ ಸಂಜೆ ರಾತ್ರಿ ಓದಿದ್ರೆ ಏನು ಪ್ರಯೋಜನ ಇಲ್ಲ. ಆದರೆ ಕೊನೆಯ ವಾಕ್ಯಗಳಲ್ಲಿ ನಾವು ನೋಡ್ತೇವೆ, ಪ್ರಭು ಪ್ರಭು ಅಂದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಭಕ್ತನಾದ್ದರಿಂದ ನಾನು ಅವನನ್ನು ವಿಮೋಚಿಸುತ್ತೇನೆ, ನನ್ನ ಭಕ್ತನಾದ್ದರಿಂದ ನಾನು ಅವನನ್ನು ವಿಮೋಚಿಸುತ್ತೇನೆ ಎಂಬುದಾಗಿ ಹೇಳ್ತಾರೆ. ನನಗೆ ಅವಾಗ ಯಾವಾಗ ನನ್ನ ಭಕ್ತನಾಗಿರ್ತಾನೋ ಅವಾಗ ನಾನು ಅವನಿಗೆ, ಅವನ ಮೊರೆಗೆ ನಾನು ಕಿವಿ ಕೊಡ್ತೇನೆ. ಅವಾಗ ನಾನು ಅವನ ಸಂಕಟದೊಳವನ ಸಂಕಟವಿರ್ತೇನೆ. ಅವಾಗ ನಾನು ಅವನನ್ನು ಉದ್ಧರಿಸಿ ಘನಪಡಿಸ್ತೇನೆ. ಅವಾಗ ನಾನು ದೀರ್ಘಾಯುಷ್ಯವನ್ನು ಕೊಟ್ಟು ನಾನು ನಿನಗೆ ತೃಪ್ತಿಪಡಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅವರ ಭಕ್ತರಾಗಬೇಕು, ದೇವರ ಭಕ್ತರಾಗಬೇಕು. ಅಂದರೆ ನಾವು ಪಶ್ಚಾತ್ತಾಪವುಳ್ಳವರಾಗಿ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಜೀವಿಸಬೇಕು. ಯೇಸುಸ್ವಾಮಿ ಹೇಳಿದರು, ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ, ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿತೆಂಬುದಾಗಿ. ಇದು ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸುವಂತಹ ದಿನಗಳು. ದೇವರ ಭಕ್ತರಾಗುವಾಗ ಮಾತ್ರ, ಪಾಪದ ಜೀವನವನ್ನು ತೊರೆಯುವಾಗ ಮಾತ್ರ, ಪಶ್ಚಾತ್ತಾಪ ಪಡುವಾಗ ಮಾತ್ರವೇ ಈ 91ನೇ ಕೀರ್ತನೆಯ ಆಶೀರ್ವಾದಗಳು. ಇಲ್ಲದಿದ್ದರೆ ಅಲ್ಲ. ಕೀರ್ತನೆ 51 ಓದಿದ್ರೆ, ಬರೀ ಓದಿದ್ರೆ ಏನು ಪ್ರಯೋಜನ ಇಲ್ಲ. ದಾವೀದನು ತನ್ನ ವಸ್ತ್ರವನ್ನೆಲ್ಲ ಹೃದಯವನ್ನು ಸೀಳಿಕೊಂಡನೆಂಬುದಾಗಿ 40 ದಿನ ಹಗಲು ರಾತ್ರಿ ಉಪವಾಸ ಮಾಡಿ ದಾವೀದನು ಬರೆದಂತಹ ಕೀರ್ತನೆ ಆಗಿದೆ 51. ಕೀರ್ತನೆಯನ್ನು ಓದಿದರೆ ಪ್ರಯೋಜನ ಇಲ್ಲ. ಆ ಕೀರ್ತನೆಯಲ್ಲಿ ನುಡಿಯುವಂತೆ ನಾನು ದೇವರಲ್ಲಿ ಕ್ಷಮೆ ಯಾಚಿಸಬೇಕು. ಪ್ರಕಾರ ದೇವ ಕರುಣಿಸೆಂದನು, ಕರುಣಾನಿಧಿ ಆಳಿಸೆನ್ನ ದೋಷವನ್ನು ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ದೋಷ ಪರಿಹರಿಸಿ ಶುದ್ಧಗೊಳಿಸೆಂದನು. ಒಪ್ಪಿಕೊಂಡನಿದೋ ನಾನೇ ಅಪರಾಧಿ, ಕಟ್ಟಿದಂತಿದೆ ಕಣ್ಗೆ ನನ್ನ ಪಾಪ ದಿನವಿಡಿ. ಹೌದು ದೇವಾ, ನಿನಗೆ ನಾ ದ್ರೋಹವೆಸಗಿದೆ, ನಿನಗೆ ಕೆಟ್ಟದ್ದನ್ನೇ ಮಾಡಿದೆ. ನಿನ್ನ ನ್ಯಾಯಯುತ, ನೀ ನೀಡುವ ತೀರ್ಪು ನಿರ್ಲಿಪ್ತ. ಹೌದು ದೇವಾ, ನಿನಗೆ ನಾ ದ್ರೋಹವೆಸಗಿದೆ, ನಿನಗೆ ಕೆಟ್ಟದ್ದನ್ನೇ ಮಾಡಿದೆ, ನೀ ನೀಡುವ ತೀರ್ಪು ನಿರ್ಲಿಪ್ತ. ನಾವು ಪಶ್ಚಾತ್ತಾಪದಲ್ಲಿ ಹೇಳಬೇಕು. ಸುಮ್ಮನೆ ಓದಿದ್ರೆ ಏನು ಪ್ರಯೋಜನ ಇಲ್ಲ. ಪ್ರೇರೆ, ಅದರಿಂದ ಈ ದಿನಗಳಲ್ಲಿ ನಾವು ಪ್ರಾರ್ಥಿಸುವ,
ಪಶ್ಚಾತ್ತಾಪವುಳ್ಳವರಾಗಿ ಕೀರ್ತನೆ 91ನೇ ಪಶ್ಚಾತ್ತಾಪದೊಂದಿಗೆ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುತ್ತಾ ಕೀರ್ತನೆ 91ನೆಯ ಕೊನೆಯ ನುಡಿಗಳಲ್ಲಿ ಹೇಳುವಂತೆ ಆತನ ಭಕ್ತರಾಗುತ್ತಾ ಆತನ ವಿಶ್ವಾಸಿಗಳಾಗುತ್ತಾ ದೇವರ ಮಗನಾಗಿ ಮಗಳಾಗಿ ನಾವು ಜೀವಿಸುತ್ತಾ ಈ ಲೋಕಕ್ಕಾಗಿ ನಾವು ಪ್ರಾರ್ಥಿಸುವ ಪ್ರಿಯರೇ, ನಮ್ಮ ಮುಂದೆ ನೋಡುತ್ತೇವೆ ಪ್ರಭು ಯೇಸುವನ್ನು ನಾವು ನೋಡುತ್ತಾ ಇದ್ದೇವೆ. ಯೇಸುವನ್ನು ನಾವು ದೃಷ್ಟಿಸುತ್ತಾ ಇದ್ದೇವೆ. ನೋಡುವ ಯೇಸುವನ್ನೇ ದೃಷ್ಟಿಸಿ ನೋಡುವ. ಇಗೋ ಶಿಲುಬೆಯ ಮರದ ಮೇಲೆ ನನಗಾಗಿ ನಿಮಗಾಗಿ ಇಡೀ ವಿಶ್ವದಲ್ಲಿರುವ ಮಾನವ ಕೋಟಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡಂತಹ ಪ್ರಭು ಯೇಸು ಶಿಲುಬೆಯಲ್ಲಿ ತೂಗುವಾಗಲೂ ಅಪ್ಪ ಇವರು ಏನು ಮಾಡುತ್ತಿದ್ದಾರೆಂದು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ ಎಂದು ಹೇಳಿದಂತಹ ಪ್ರಭು ಯೇಸು ದಾಹ ದಾಹ ಎಂದು ನನ್ನನ್ನು ನಮ್ಮೆಲ್ಲರನ್ನು ನೋಡಿ ನಮಗಾಗಿ ದಾಹಗೊಂಡಂತಹ ಪ್ರಭು ಯೇಸು ನಮಗಾಗಿ ದಾಹಗೊಂಡಂತಹ ಪ್ರಭು ಯೇಸು ಹಿಂದೆ ನೀನು ನನ್ನೊಡನೆ ಪರಂಧಾಮದಲ್ಲಿರುವೆ ಎಂದು ಹೇಳಿದಂತಹ ಪ್ರಭು ಯೇಸು ಯೇಸುವನ್ನು ನೋಡು. ಯೇಸುವನ್ನು ನೋಡೋಣ. ಯೇಸುವಿಗೆ ನಾವು ಸಮರ್ಪಿಸೋಣ. ಪ್ರಭು ಯೇಸುವಿನ ರಕ್ತವು ಇಡೀ ವಿಶ್ವದ ಮೇಲೆ, ಆ ಕಲ್ವಾರಿ ಬುಡದ ಮೇಲೆ ಮಾತ್ರ ಅಲ್ಲ, ಆ ಕಲ್ವಾರಿ ಬೆಟ್ಟದ ಮೇಲೆ ಮಾತ್ರ ಅಲ್ಲ, ಇಗೋ ಈ ಕ್ಷಣ ಪ್ರಭು ಯೇಸುವಿನ ರಕ್ತವು ಇಗೋ ತನ್ನ ವರೆಗೂ ಗಾಯಗಳಿಂದ ಹರಿದೊಮ್ಮಿದಂತಹ ರಕ್ತವು ಇಡೀ ವಿಶ್ವದ ಮೇಲೆ ಸುರಿಯುವಂತೆ ಪ್ರಾರ್ಥಿಸುವ. ಯೇಸುವೇ, ಪ್ರಾರ್ಥಿಸುವಾಗ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುತ್ತದೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದರು. ಆ 12 ವರ್ಷ ರಕ್ತಸ್ರಾವ ಸ್ತ್ರೀ ಹೇಳಿದರು. ಆಕೆ ಹೇಳಿದಳು, ನಾನು ಆತನ ಬಟ್ಟೆಯ ಉಡುಪನ್ನ ಮುಟ್ಟಿ ಅಂಚನ್ನು ಮುಟ್ಟಿದರೆ ಸಾಕು ಗುಣ ಹೊಂದುವೆನು ಎಂಬುದು. ಶತಾಧಿಪತಿ ಹೇಳಿದರೆ, ಸ್ವಾಮಿ ನೀವು ಒಂದು ಮಾತು ನುಡಿದರೆ ಸಾಕು ಆ ನನ್ನ ಸೇವಕನು ಗುಣ ಹೊಂದುವನು ಎಂಬುದಾಗಿ. ಯಾರನ್ನ ಮಗಳು ತೀರಿ ಹೋಗುವಾಗ ಆ ವ್ಯಕ್ತಿ ಬಂದು ಕೇಳಿದ, ನನ್ನ ಮಗಳು ಮರಣ ಹೊಂದಿದ್ದಾಳೆ, ನೀವು ಬನ್ನಿ ಎಂಬುದಾಗಿ, ಅವಳನ್ನು ಮುಟ್ಟಿರಿ ಸಾಕು ಎಂಬುದಾಗಿ ಹೇಳಿದ. ಸತ್ತು ಹೋದ ಲಾಜರನ 4 ದಿನ ದುರ್ವಾಸನೆಯಲ್ಲಿರುವಾಗ ದೇವರು ಯೇಸು ಸ್ವಾಮಿ ಮರಿಯಳನ್ನು ನೋಡಿ, ಮರಿಯಾ ನಿನ್ನ ವಿಶ್ವಾಸ ಕುಸಿದಿರಲಿ ಎಂದು ಹೇಳಿದ್ರು ಸಹ 4 ದಿನ ಮರಿಯಳು ಯೇಸು ಸ್ವಾಮಿಯ ಜೊತೆಯಲ್ಲೇ ಇದ್ದು 4ನೇ ದಿನ ಬರುವಾಗ ಸಮಾಧಿಯ ಬಳಿ ನಿಂತು ಯೇಸು, ಲಾಜರನೇ ನೀವೊಂದು ಎದ್ದು ನೀವು ಹೊರಗೆ ಬಾ ಎಂದು ಹೇಳಿದ ಕ್ಷಣ ಲಾಜರನು ಎದ್ದು ಬಂದನು. ಪ್ರಿಯನೇ, ಹೀಗಿರುವಾಗ ಇದು ಕ್ರಿಸ್ತ ವಿಶ್ವಾಸಿಯಾಗಿ ಇರುವಂತಹ ನಾವು ಪ್ರಾರ್ಥಿಸುವ ಸಮಯ. ನಾವೆಲ್ಲರೂ ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಗೆ ಶಕ್ತಿ ಉಂಟು. ನಿನ್ನ ಪ್ರಾರ್ಥನೆಯಲ್ಲಿ ಈ ಲೋಕವನ್ನು ಕಟ್ಟುವ ಶಕ್ತಿ ಉಂಟು. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಈ ಲೋಕದಲ್ಲಿ ಏನನ್ನು ಬಂಧಿಸುತ್ತೀಯ ಅದು ಪರಲೋಕದಲ್ಲಿ ಬಂಧಿಸಲ್ಪಡುತ್ತದೆ. ಈ ಲೋಕದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯ ಅದು ಪರಲೋಕವಾಗಿ. ಮಕ್ಕಳು ನಾವು ಪ್ರಾರ್ಥಿಸುವ ಶಕ್ತಿಯಿಂದ ತಲೆ ಎತ್ತಿ ಪ್ರಾರ್ಥಿಸುವ, ಕೈಗಳನ್ನೆತ್ತಿ ಪ್ರಾರ್ಥಿಸುವ, ಮೊಣಕಾಲೂರಿ ಪ್ರಾರ್ಥಿಸುವ, ವಿಶ್ವಾಸದಿಂದ ಪ್ರಾರ್ಥಿಸುವ. ಈತನಂತಹ ದೇವರು ಯಾರೂ ಇಲ್ಲ. ಹೇಳುವ ಯೇಸುವಿಗೆ ಹೇಳೋಣ. ಮೌನವಾಗಿ ಯೇಸುವನ್ನೇ ನೋಡುತ್ತಾ ಹೇಳೋಣ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಸೇರಿ ಶಕ್ತವಾಗಿ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಯೇಸಯ್ಯ ಯೇಸಯ್ಯ ನೀನಿಲ್ಲದೆ
ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ ಏಸಯ್ಯ ನೀನಿಲ್ಲದೆ ನಾನಿಲ್ಲಯ್ಯ. ಹೌದು ಯೇಸುವೇ, ನೀವಿಲ್ಲದೆ ಈ ಲೋಕದಲ್ಲಿ ಯಾರೂ ಇಲ್ಲ ಸ್ವಾಮಿ. ನಿನ್ನಂತ ದೇವರು ಯಾರೂ ಇಲ್ಲ ಸ್ವಾಮಿ. ನಿಮ್ಮ ಹಾಗೆ ಪ್ರೀತಿಸುವ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಸ್ವಾಮಿ. ಯೇಸುವೇ, ಪುಟ್ಟ ಮಂದೆಯಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಒಂದು ಪುಟ್ಟ ಮಂದೆಯಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಸ್ವಾಮಿ, ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸಿದಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆ ನಿಮಗೆ ಸಮರ್ಪಿಸಿಕೊಳ್ಳುತ್ತೇವೆ ಸ್ವಾಮಿ. ಯೇಸುವೇ, ನಾವು ಪಾಪಿಗಳಾಗಿದ್ದರೂ ಸಹ ನಿಮ್ಮನ್ನು ವಿಶ್ವಾಸಿಸುವರಾಗಿದ್ದೇವೆ ರಾಜ. ಯೇಸುವೇ, ನಾವು ಪಾಪಿಗಳಾಗಿದ್ದರೂ ಸಹ ನಾವು ನಿಮ್ಮನ್ನು ವಿಶ್ವಾಸಿಸುವರಾಗಿದ್ದೇವೆ ಸ್ವಾಮಿ ದೇವ. ಹೌದು ಯೇಸುವೇ, ಹೌದು ಯೇಸುವೇ, ನಾವು ಪಾಪಿಗಳಾಗಿದ್ದರೂ ಸಹ ನಿಮ್ಮನ್ನು ವಿಶ್ವಾಸಿಸುವರಾಗಿದ್ದೇವೆ ಯೇಸುವೇ. ಕರುಣಿಸಿರಿ ರಾಜ, ಕರುಣಿಸಿರಿ ಸ್ವಾಮಿ ದೇವ. ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿ ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಮ್ಮೆರಡೂ ಕಣ್ಣುಗಳನ್ನು ಮುಚ್ಚೋಣ. ಪ್ರಭು ಯೇಸುವನ್ನು ನಮ್ಮ ಆಂತರಿಕ ಕಣ್ಣುಗಳಲ್ಲಿ ನೋಡೋಣ. ನಮ್ಮ ಯೇಸುವನ್ನು ನೋಡೋಣ. ಯೇಸು ಯೇಸುವೇ, ಕರುಣಿಸಿರಿ ಸ್ವಾಮಿ. ಯೇಸುವೇ, ಇಡೀ ವಿಶ್ವದ ಮಾನವ ಕೋಟಿಯನ್ನ ಯೇಸುವೇ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಡುತ್ತೇವೆ ಸ್ವಾಮಿ. ಇಡೀ ವಿಶ್ವದ ಮಾನವ ಕೋಟಿ ನಿಮ್ಮ ಪರಿಶುದ್ಧ ರಕ್ತದ ಕಡಲಿನಲ್ಲಿ ಮುಳುಗಿಸುತ್ತೇವೆ ಸ್ವಾಮಿ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ಯೇಸುವೇ, ನಿಮ್ಮನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ ರಾಜ. ಕಾರ್ಗತ್ತಲ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ನಾನು ನಿನ್ನನ್ನು ಸಂರಕ್ಷಿಸುವೆನು ಎಂಬುದಾಗಿ ಹೇಳಿದಂತಹ ದೇವರು ನೀವಾಗಿದ್ದೀರಿ ಸ್ವಾಮಿ. ಸ್ವಾಮಿ, ಈ ಲೋಕವು ಕತ್ತಲೆ ಆಗಿದೆ ಸ್ವಾಮಿ. ಈ ಲೋಕದಲ್ಲಿ ಕ್ಷಾಮ ಬಂದಿದೆ ಸ್ವಾಮಿ. ಸ್ವಾಮಿ, ಈ ಲೋಕದಲ್ಲಿ ಭಯ ತುಂಬಿದೆ ಸ್ವಾಮಿ. ಸ್ವಾಮಿ, ಯಾರಿಗೂ ಯಾವ ವಿಧದಲ್ಲಿಯೂ ಸಾಮೂಹಿಕವಾಗಿ ಸೇರಿ ಪ್ರಾರ್ಥಿಸಲಾಗದಂತಹ ಕ್ಷಾಮ ಬಂದಿದೆ ಸ್ವಾಮಿ. ಮನೆಯಲ್ಲಿರುವವರು, ರೋಗದಲ್ಲಿರುವವರು, ಸಮಸ್ಯೆಯಲ್ಲಿರುವವರು, ಕಣ್ಣೀರಿನಲ್ಲಿರುವವರು, ವೇದನೆಯಲ್ಲಿರುವವರು, ದುಃಖದಲ್ಲಿರುವವರು ಸ್ವಾಮಿ, ದೇವಾಲಯವನ್ನು ಹುಡುಕುವಂತಹ ಸಮಯ ಬಂದಿದೆ ಸ್ವಾಮಿ. ಅಯ್ಯೋ, ನಾನು ದೇವಾಲಯಕ್ಕೆ ಹೋಗಬೇಕು, ಬಲಿಯಲ್ಲಿ ಪಾಲ್ಗೊಳ್ಳಬೇಕು, ಆರಾಧಿಸಬೇಕು, ಸ್ತುತಿಸಬೇಕು ಎಂಬ ದಾಹ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಂದಿದೆ ಸ್ವಾಮಿ. ಆದರೆ ದೇವಾಲಯಗಳು ಮುಚ್ಚಲ್ಪಟ್ಟಿದೆ ಸ್ವಾಮಿ. ಆರಾಧನಾ ಸ್ಥಳಗಳು ಮುಚ್ಚಲ್ಪಟ್ಟಿದೆ ಸ್ವಾಮಿ. ಸಾಮೂಹಿಕ ಪ್ರಾರ್ಥನಾ ಕೂಟಗಳು ಮುಚ್ಚಲ್ಪಟ್ಟಿದೆ ಸ್ವಾಮಿ. ಯಾರಿಗೂ ಪ್ರಾರ್ಥಿಸಲಾಗದಂತಹ ಸಂದರ್ಭಗಳು ಬಂದು ಹೋಗಿದೆ ಸ್ವಾಮಿ. ಆದರೂ ನೀವು ಹೇಳುತ್ತೀರಿ ಸ್ವಾಮಿ, ಎಲ್ಲಿ ನನ್ನ ನಾಮದಲ್ಲಿ ಇಬ್ಬರು ಮೂವರಿರುವರು ಅವರ ಮಧ್ಯದಲ್ಲಿ ನಾನಿರುತ್ತೇನೆ ಎಂದು ನೀವು ಹೇಳಿದ್ದೀರಿ ಸ್ವಾಮಿ. ಎಲ್ಲಿ ನನ್ನ ನಾಮದಲ್ಲಿ ಇಬ್ಬರು ಮೂವರು ಇರುವರು ಅವರ ಮಧ್ಯದಲ್ಲಿ ನಾನಿರುತ್ತೇನೆ. ಎಲ್ಲಿ ಒಮ್ಮನಸ್ಸಿನಿಂದ ಇಬ್ಬರು ಮೂವರು ಒಂದೇ ವಿಷಯವಾಗಿ ಪ್ರಾರ್ಥಿಸುತ್ತಾರೋ ಅವರ ಪ್ರಾರ್ಥನೆಗೆ ನಾನು ಕಿವಿಗೊಡುತ್ತೇನೆ ಎಂಬುದಾಗಿ ಯೇಸುವೇ, ನಾವು ಪುಟ್ಟ ಮಂದಿಯಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ನಿಮ್ಮ ಮಗನಾಗಿ ಮಗಳಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಕರುಣಿಸಿರಿ ರಾಜ. ಸ್ವಾಮಿ, ಆಕಾಶವನ್ನು ತೆರೆದು ನಿಮ್ಮ ಅಭಿಷೇಕದ ಅಗ್ನಿಯನ್ನು ಕಳುಹಿಸಿ ಎಲ್ಲ ಕೊರೋನಾ ವೈರಸ್ ಆಂಟಿವೈರಸ್ಗಳೆಲ್ಲೂ ಸುಟ್ಟು ನಾಶವಾಗುವಂತೆ ಮಾಡಿದೆ ರಾಜ. ಐ ಕಮಾಂಡ್ ಇನ್ ಯುವರ್ ನೇಮ್ ಮೈ ಜೀಸಸ್. ಯೇಸುವೇ, ನಾನು ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿ ಅಧಿಕಾರ ಮಾಡುತ್ತಾ ಇದ್ದೇವೆ ಸ್ವಾಮಿ. ಯೇಸು, ನಿಮ್ಮ ಪರಿಶುದ್ಧ ರಕ್ತವು ಇಡೀ ವಿಶ್ವದ ಮೇಲೆ ಚಿಮುಕಿಸಲ್ಪಟ್ಟಿದೆ ರಾಜ.
ಪ್ರತಿಯೊಬ್ಬ ರೋಗಿಗಳ ಮೇಲೆ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತವು ಚಿಮುಕಿಸಲ್ಪಟ್ಟಿದೆ ರಾಜ. ಹೆಸರಿನ ನಾಮದಲ್ಲಿ ಸೌಖ್ಯವಾಗಲಿ ರಾಜ. ಐ ಕಮಾಂಡ್ ಇನ್ ಜೀಸಸ್ ನೇಮ್ ಮೈ ಲಾರ್ಡ್. I pray in Jesus name my Lord. I surrender in Jesus name my Lord. Touch and heal everybody my Lord. ಪ್ರಾರ್ಥಿಸುತ್ತೇವೆ ಸ್ವಾಮಿ, ನಿಮ್ಮ ಮಕ್ಕಳು ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ. ಸ್ತುತಿಸು, ನಾವೆಲ್ಲರೂ ಸ್ತುತಿಸುವ. ಹಲ್ಲೆಲೂಯಾ 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 ವಾಕ್ಯದ ಶಕ್ತಿ ಪ್ರಪಂಚದಲ್ಲಿ ಬರಲಿ ಸ್ವಾಮಿ. ಪ್ರತಿಯೊಬ್ಬ ಮನುಷ್ಯರ ಮೇಲೆ ಬರಲಿ ರಾಜ. ರಾಷ್ಟ್ರ ರಾಷ್ಟ್ರಗಳ ಮೇಲೆ, ದೇಶ ದೇಶಗಳ ಮೇಲೆ ಬರಲಿ ರಾಜ. ವಾಕ್ಯದ ಶಕ್ತಿಯನ್ನು ಕಳುಹಿಸಿ ರಾಜ. ವಾಕ್ಯವಾಗಿ ವಾಕ್ಯದ ಶಕ್ತಿಯನ್ನು ಕಳುಹಿಸಿ ರಾಜ. ನಿಮ್ಮ ಶ್ವಾಸ ಊದಿ ರಾಜ. ಎಲ್ಲ ವೈರಸ್ಗಳನ್ನು ನಾಶವಾಗುವಂತೆ ಪವಿತ್ರಾತ್ಮವನ್ನು ಕಳುಹಿಸಿ ರಾಜ. ನಿಮ್ಮ ದಿವ್ಯ ಶಕ್ತಿಯನ್ನು ಕಳುಹಿಸಿ ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ವಾಕ್ಯವಾಗಿ ಯೇಸುವಿನ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಹಲ್ಲೆಲೂಯಾ 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 ಸಮಯದಿ ತಾಯಿಯಾಗಿರೋ, ಕಷ್ಟದ ಸಮಯದಿ ತಂದೆಯಾಗಿರೋ, ನನ್ನ ಹತ್ತಿರವಿರೋ. ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರೋ. ಓ ಯೇಸುವೇ, ನಾನು ನಿನ್ನನ್ನು ಬಿಟ್ಟು ಬಾಳಲಾರೆನು. ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾ
ಕತ್ತಲೆಯ ಸಮಯದಿ ಬೆಳಕಾಗಿರು, ಮರಣದ ಸಮಯದಿ ಜೀವವಾಗಿರು, ನನ್ನ ಹತ್ತಿರವಿರು. ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು, ನನ್ನ ಹತ್ತಿರವಿರು. ಓ ಯೇಸುವೇ, ನಾನಿನ್ನನ್ನು ಬಿಟ್ಟು ಬಾಳಲಾರೆನು. Hallelujah, 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 ಮುಟ್ಟಿರಿ ನನ್ನ, ಮುಟ್ಟಿರಿ ನನ್ನ, ಮುಟ್ಟಿರಿ ನನ್ನ ಯೇಸುವೇ. ಎಲ್ಲರೂ ಮುಟ್ಟಿರಿ ನನ್ನ ಎಂದು. ಮುಟ್ಟಿರಿ ನನ್ನ, ಮುಟ್ಟಿರಿ ನನ್ನ, ಮುಟ್ಟಿರಿ ನನ್ನ ಯೇಸುವೇ. ಮುಟ್ಟಿರಿ ನನ್ನ, ಮುಟ್ಟಿರಿ ನನ್ನ, ಮುಟ್ಟಿರಿ ನನ್ನ ಯೇಸುವೇ. Hallelujah, 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 hallelujah. ಬನ್ನಿ ಯೇಸುವೇ, ಬನ್ನಿ ಯೇಸುವೇ, ಕೃಪೆಯ ನೀಡಿ ಯೇಸುವೇ. ಬನ್ನಿ ಯೇಸುವೇ, ಬನ್ನಿ ಯೇಸುವೇ, ನಿನ್ನ ಕೃಪೆಯ ನೀಡಿ ಯೇಸುವೇ.
ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸಿ, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸಿ, ಕ್ರಿಸ್ತರ ರಕ್ತವೇ ನಮ್ಮನ್ನು ತೃಪ್ತಿಪಡಿಸಿರಿ, ಪಾರ್ಶ್ವದ ಜಲವೇ ನಮ್ಮನ್ನು ನೀಯಿಸಿರಿ. ಹೌದು ಸ್ವಾಮಿ, ಕ್ರಿಸ್ತರ ಪಾಡುವೆ ನನ್ನನ್ನು ಬಲಗೊಳಿಸಿರಿ. ಓ ಪ್ರಿಯ ಯೇಸುವೆ, ನನ್ನನ್ನು ಆಲಿಸಿರಿ. ನಿಮ್ಮ ಗಾಯಗಳೊಳಗೆ ನಮ್ಮನ್ನು ಅಡಗಿಸಿರಿ, ನಿಮ್ಮನ್ನು ಆಗಲು ಬಿಡದಿರಿ. ದುಷ್ಟರ ಕೈಯಿಂದ ನಮ್ಮನ್ನು ಮುಕ್ತಗೊಳಿಸಿರಿ, ಮರಣದ ವೇಳೆಯಳು ನಮ್ಮನ್ನು ಕರೆಯಿಸಿರಿ. ಭಕ್ತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸಲು ಮೋಕ್ಷದ ದ್ವಾರವನ್ನು ತೆರೆದಿರಿಸಿ. ಅತ್ಯಂತ ಮಧುರವುಳ್ಳ ಯೇಸುವೆ, ನಾವು ನಿಮ್ಮ ದೈವಿಕ ಸಮ್ಮುಖದಲ್ಲಿ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮನ್ನು ನಮಸ್ಕರಿಸುತ್ತೇವೆ. ನಮ್ಮಲ್ಲಿ ಜೀವಮಯ ವಿಶ್ವಾಸ, ನಂಬಿಕೆ, ದೇವ ಸ್ನೇಹ ಎಂಬ ಪರಮ ಪುಣ್ಯಗಳನ್ನು, ನಮ್ಮ ಪಾಪಗಳಿಗಾಗಿ ನೈಜ ಪಶ್ಚಾತ್ತಾಪವನ್ನು, ಇನ್ನು ಮುಂದೆ ನಾವೆಂದಿಗೂ ಪಾಪ ಮಾಡುವುದಿಲ್ಲವೆಂಬ ದೃಢ ಪ್ರತಿಜ್ಞೆಯನ್ನು ನಮ್ಮ ಹೃದಯದಲ್ಲಿ ಮುದ್ರಿಸಬೇಕೆಂದು ನಿಮ್ಮನ್ನು ಬಹುಧೈರ್ಯವಾಗಿ ಬೇಡಿಕೊಳ್ಳುತ್ತೇವೆ. ಬಹುಧೈರ್ಯವಾಗಿ ಬೇಡಿಕೊಳ್ಳುತ್ತೇವೆ. ಬಹುಧೈರ್ಯವಾಗಿ ನಿಮ್ಮ ಮುಂದೆ ನಾವು ಈ ಲೋಕಕ್ಕಾಗಿ ಬೇಡುತ್ತಾ ಇದ್ದೇವೆ ಸ್ವಾಮಿ. ಯೇಸುವೇ, ಲೋಕದಲ್ಲೆಡೆ ಹಬ್ಬಿ ಹರಡಿರುವಂತಹ ಈ ಕೊರೋನಾ ವೈರಸ್, ಆಂಟಿ ವೈರಸ್ ಮೂಲಕವಾಗಿ ತತ್ತರಿಸುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ಯೇಸುವೇ, ಕರುಣಿಸಿರಿ ಯೇಸುವೇ. ನಿಮ್ಮ ಶಿಲುಬೆಯ ಬುಡದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಯೇಸುವೇ, ಕರುಣಿಸಿರಿ ರಾಜ. ಲೋಕವೇ ತತ್ತರಿಸುತ್ತಾ ಇದೆ ಯೇಸುವೇ, ಲೋಕವೇ ಬಂಧನಕ್ಕೊಳಗಾಗಿದೆ ಯೇಸುವೇ. ಮಕ್ಕಳೆನ್ನದೆ, ಯುವಕ ಯುವತಿಯರಲ್ಲದೆ, ಪ್ರಾಯವುಳ್ಳವರೆನ್ನಲ್ಲದೆ ಯೇಸುವೇ ತತ್ತರಿಸುವಂತಹ ಜೀವನ, ಮರಣ ಹೋಮಗಳು ಯೇಸುವೆ, ಮರಣ ಮೃದಂಗವು ಬಾರಿಸುತ್ತಾ ಇದೆ ಯೇಸುವೆ. ಜನ ಕಂಗಾಲಾಗಿ ಹೋಗಿದ್ದಾರೆ ಯೇಸುವೇ. ನಮ್ಮ ಬಂಧುಗಳು, ಮಿತ್ರರು, ಕುಟುಂಬದವರು ಸ್ವಾಮಿ, ಪ್ರತಿಯೊಂದು ಮಾನವ ಕೋಟಿಯು ಯೇಸುವೇ ಭಯದಿಂದ ಅಡಗಿ ಕುಳಿತಿದೆ ಯೇಸುವೇ, ಕರುಣಿಸಿರಿ ರಾಜ. ಇಡೀ ವಿಶ್ವದ ಮೇಲೆ ನಿಮ್ಮ ಕರುಣೆಯನ್ನು ಹರಿಸಿರಿ ರಾಜ. ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುತ್ತಾ ನಮ್ಮನ್ನು ಶಾಪದಿಂದ ವಿಮುಕ್ತಿಗೊಳಿಸಿದ ಪ್ರಭು ಯೇಸುವೇ, ಈ ಲೋಕದ ಮೇಲೆ ಕರುಣೆ ತೋರಿರಿ ಯೇಸುವೆ. ನಾವು ಪ್ರಾರ್ಥಿಸಲಾಗಿದ್ದೇವೆ ರಾಜ, ಕರುಣಿಸಿರಿ ಸ್ವಾಮಿ. ಈ ಲೋಕದ ಮೇಲೆ ಕರುಣೆ ತೋರಿರಿ ಯೇಸುವೆ, ನಿಮ್ಮ ಕಠಿಣ ಯಾತನೆಯ ಮೂಲಕವಾಗಿ ಯೇಸುವೆ. ನಿಮ್ಮ ಅತಿದಾರುಣವಾದ ಕಠಿಣ ಯಾತನೆಯ ಸಲುವಾಗಿ, ನಿಮ್ಮ ಪರಿಶುದ್ಧ ರಕ್ತಧಾರಿಯ ಮರಣದ ಸಮಯದ ಫಲವಾಗಿ ಯೇಸುವೆ, ಯೇಸುವೆ ಕರುಣೆ ತೋರಿರಿ ಯೇಸುವೆ. ಈ ಲೋಕದ ಮೇಲೆ, ವಿಶ್ವದ ಮೇಲೆ, ಎಲ್ಲ ಜನಾಂಗಗಳ ಮೇಲೆ ಕರುಣೆ ತೋರಿರಿ ಯೇಸುವೆ, ಕರುಣೆ ತೋರಿರಿ ಯೇಸುವೆ. ಯೇಸುವಿನ ಅತಿ ದಾರುಣವಾದ ಪೀಡಾ ಸಹನೆಯ ಸ್ಮರಿಸುತ್ತಲೇ, ಅಪ್ಪ ಪಿತನೇ ನಮ್ಮ ಮೇಲೆ, ಈ ಲೋಕದ ಜನತೆಯ ಮೇಲೆ ಕರುಣೆಯ ತೋರಿರಿ, ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಪೀಡಾ ಸಹನೆಯ ಮೂಲಕ, ಅಪ್ಪ ಪಿತನೇ ನಮ್ಮ ಮೇಲೆ
ಕಣ್ಣುಗಳನ್ನು ಮುಚ್ಚುತ್ತಲೇ ನಾವು ಪ್ರಾರ್ಥಿಸುವ. ನಮ್ಮ ಮನಸ್ಸಿನಲ್ಲಿ ಪವಿತ್ರಾತ್ಮರು ನಮಗೆ ಕೊಡುವ ಪ್ರೇರಣೆಯ ಮೂಲಕವಾಗಿ ಪ್ರಾರ್ಥಿಸುವ. ರಾಷ್ಟ್ರಕ್ಕಾಗಿ, ದೇಶ ವಿದೇಶಿಗಳಿಗಾಗಿ, ವಿಶ್ವಕ್ಕಾಗಿ, ವಿಶ್ವದಲ್ಲಿರುವಂತಹ ಎಲ್ಲ ರಾಷ್ಟ್ರಪತಿಗಳಿಗಾಗಿ, ಪ್ರಧಾನಮಂತ್ರಿಗಳಿಗಾಗಿ, ಮುಖ್ಯಮಂತ್ರಿಗಳಿಗಾಗಿ, ಎಂಪಿಗಳಿಗಾಗಿ, MLAಗಳಿಗಾಗಿ, ಎಲ್ಲ ಪಂಚಾಯತ್ ಎಲ್ಲ ಅಧಿಕಾರಿಗಳಿಗಾಗಿ, ಆಳುವರಿಗಾಗಿ ಪ್ರಾರ್ಥಿಸುವ. ಪ್ರತಿಯೊಂದು ವೈದ್ಯರಿಗಾಗಿ, ಈ ಶುಶ್ರೂಷೆಯಲ್ಲಿ ಈ ಮಾರಕವಾದ ವ್ಯಾಧಿಯಿಂದ ಬಂಧಿಸಲ್ಪಟ್ಟಿರುವ ಶುಶ್ರೂಷೆ ಮಾಡುತ್ತಿರುವಂತಹ ಎಲ್ಲ ವೈದ್ಯರು ಪ್ರಾರ್ಥಿಸುವ. ಅವರ ಕೈಗಳೆಲ್ಲವೂ ಯೇಸುವಿನ ಕೈಗಳಾಗಿ ಮಾರ್ಪಾಡಾಗುವಂತೆ, ಅವರ ಕೈಗಳೆಲ್ಲವೂ ಯೇಸುವಿನ ಗಾಯಗೊಂಡ ಕೈಗಳಾಗಿ ಮಾರ್ಪಡುವಂತೆ, ಹಾಗೂ ಅವರ ದೇಹದಲ್ಲಿ ಯಾವ ಮಾರಕವಾದ ವ್ಯಾಧಿಯು ಅವರನ್ನು ಸ್ಪರ್ಶಿಸದಂತೆ ಎಲ್ಲ ವೈದ್ಯರನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಎಲ್ಲ ದಾದಿಯರನ್ನ, ನರ್ಸ್ಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಎಲ್ಲ ಸ್ವಯಂ ಸೇವಕರನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಸ್ವಾಮಿ, ಎಲ್ಲ ವೈದ್ಯಕೀಯ ಶಾಸ್ತ್ರಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿದ್ದೇವೆ ಸ್ವಾಮಿ. ವೈದ್ಯರು ಮುಟ್ಟುವಂತಹ ಪ್ರತಿಯೊಂದು ರೋಗಿಗಳ ಹೆಸರಿನಿಂದ ನಾಮದಲ್ಲಿ ಸೌಖ್ಯವಾಗುವಂತೆ ಅವರ ಕರಗಳನ್ನು ನಿಮ್ಮ ಕರಗಳನ್ನಾಗಿ ಮಾರ್ಪಡಿಸಿರಿ ರಾಜ. ವೈದ್ಯರೇ ಮಾರಕವಾದ ರೋಗದಲ್ಲಿ ಮರಣ ಹೊಂದುತ್ತಾ ಇದ್ದಾರೆ. ಇಟಲಿ ದೇಶದಲ್ಲಿ ಸ್ವಾಮಿ ಲೆಕ್ಕವಿಲ್ಲದಷ್ಟು ಶವಗಳು ಬಿಡುತ್ತಾ ಇದೆ ಸ್ವಾಮಿ. 1000 ಹೆಣಗಳು ಪಕ್ಕದಲ್ಲಿ 10,000 ಹೆಣಗಳು ನಿನ್ನ ಬಲಗಡಿಯಲ್ಲಿ ಎಂದು ಹೇಳಿದಂತೆ 1000 ಲಕ್ಷಾಂತರ ಶವಗಳು ಸ್ವಾಮಿ ಭೂಮಿಗೆ ಬೀಳುತ್ತಾ ಇದೆ ಸ್ವಾಮಿ. ಇಟಲಿ ದೇಶವೇ, ಚೈನಾ ದೇಶವೇ ಯೇಸುವೇ ಮರಣ ಮೃದಂಗವಾಗಿ ಹೋಗಿದೆ ಸ್ವಾಮಿ. ಕೂಗಾಟ ಕಿರಿಚಾಟಗಳು ಆಗಿ ಹೋಗಿದೆ ಸ್ವಾಮಿ. ಕಣ್ಣೀರು ಗೋಳಾಟ ತುಂಬಿದೆ ಸ್ವಾಮಿ. ತತ್ತರಿಸಿ ಹೋಗಿದ್ದಾರೆ ಸ್ವಾಮಿ. ಸ್ವೇ ಕರುಣಿಸಿರಿ ರಾಜ. ಆ ದೇಶಗಳ ಮೇಲೆ ಕರುಣೆಯನ್ನು ತೋರಿಸಿರಿ ರಾಜ. ನಿಮ್ಮ ರಕ್ತವನ್ನು ಚಿಮುಕಿಸಿರಿ ರಾಜ. ಈಗೋ ಈ ಸಮಯದಲ್ಲಿ ಹಾಗೂ ಎಲ್ಲ ಸಮಯದಲ್ಲಿ ಪ್ರಾರ್ಥಿಸಿರುವಂತಹ ಎಲ್ಲ ಭಕ್ತ ವಿಶ್ವಾಸಿಗಳ ಪ್ರಾರ್ಥನೆಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆಯಲ್ಲಿ ಸ್ವಾಮಿ ಎಲ್ಲ ಕಥೋಲಿಕ ಧರ್ಮಸಭೆ, ಎಲ್ಲ ಸಭೆಗಳು, ಎಲ್ಲ ಪ್ರೊಟೆಸ್ಟೆಂಟ್, ಪೆಂತೆಕೋಸ್ಟ್ ಸ್ವಾಮಿ ಎಲ್ಲ ಸಭೆಗಳು, ಸಾವಿರಾರು ಸಭೆಗಳಲ್ಲಿರುವಂತಹ ವಿಶ್ವಾಸಿಗಳು, ಸಭಾಪಾಲಕರುಗಳು, ಪಾಸ್ಟರ್ಸ್ಗಳು, ಪೋಪ್ ಫ್ರಾನ್ಸಿಸ್ ಅವರು, ಎಲ್ಲ ಕಾರ್ಡಿನಲ್ಗಳು, ಧರ್ಮಾಧ್ಯಕ್ಷರುಗಳು, ಅಭಿಷಕ್ತ ಗುರುಗಳು, ಎಲ್ಲ ಭಕ್ತ ಸಮೂಹಗಳು, ವಿಶ್ವಾಸಿಗಳು, ಪ್ರೇಷಿತರು, ಪ್ರತಿಯೊಬ್ಬರು ಭಕ್ತ ಸಮೂಹದಲ್ಲಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳು, ಕ್ರೈಸ್ತರಾಗಿರುವ ಪ್ರತಿಯೊಬ್ಬರು, ನಾನಾ ಜಾತಿ ಜನಾಂಗದವರು ಸ್ವಾಮಿ ಈ ಕ್ಷಣದಲ್ಲಿ ದೇವರೇ 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 ಯೇಸುವೆ 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 ಎಂದು ಕೂಗಿ ಕರೆಯುತ್ತಿರುವಂತಹ ಶಬ್ದವು ನಿಮ್ಮ ಕಿವಿಗೆ ಬೀಳಲಿ ಸ್ವಾಮಿ. ತೆರೆದು ಸ್ವಾಮಿ ಕಳುಹಿಸಿ ರಾಜ ನಿಮ್ಮ ಸ್ವರ್ಗವನ್ನು ತೆರೆದು. ಇಟಲಿ ದೇಶದಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿ ಪ್ರಧಾನಮಂತ್ರಿ, ಅಯ್ಯೋ ನಮ್ಮ ಕೈಯಲ್ಲಿ ಆಗುವುದೆಲ್ಲ ಮಾಡಿ ಆಯಿತು, ಇನ್ನು ನಾವು ತಲೆ ಎತ್ತಿದ್ದೇವೆ ಎಂದು ನಿಮ್ಮ ಕಡೆ ತಲೆ ಎತ್ತಿದ್ದಾರೆ ಯೇಸುವೆ. ಈಗ ಇಡೀ ಲೋಕವೇ ನಾವೆಲ್ಲರೂ ವಿಶ್ವಾಸಿಗಳಾಗಿರೋ ನಾವೆಲ್ಲರೂ ತಲೆ ಎತ್ತಿದ್ದೇವೆ ಯೇಸುವೆ. ನಿಮ್ಮಡೆಗೆ ತಲೆ ಎತ್ತಿದ್ದೇವೆ ಯೇಸುವೆ. ನಿಮ್ಮಡೆಗೆ ಕೈ ಎತ್ತಿದ್ದೇವೆ ಯೇಸುವೆ. ಕರುಣಿಸಿರಿ ರಾಜ. ನೀವು ಹೇಳಿದ್ರಿ ಸ್ವಾಮಿ ಯೆಶಾಯನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ, ಆಕಾಶವನ್ನು ನೋಡಿ ಹೇಳಿದಿರಿ, ಭೂಮಿಯನ್ನು ನೋಡಿ ಹೇಳಿದಿರಿ, ದುಃಖದಿಂದ ಹೇಳಿದಿರಿ, ಕಣ್ಣೀರಿನಿಂದ ಹೇಳಿದಿರಿ, ಆಕಾಶವೇ ಕೇಳು ಎಂಬುದಾಗಿ. ಆಕಾಶವೇ ಕೇಳು, ಭೂಮಿಯೇ ಆಲಿಸು, ನೀ ನ ಮಕ್ಕಳ ಸಾಕಿ ಸಲಹಿದೆ, ಅವರೆನ್ನನ್ನು ಅರಿಯದಾದರು. ಎತ್ತು ತನ್ನ ಒಡೆಯನನು, ಕತ್ತೆ ತನ್ನ ಯಜಮಾನನ, ಗೋದಲಿಯ ತಿಳಿದಿಯರು, ನಂಜನರು ತಿಳಿಯದ